ಚಿಕ್ಕಬಳ್ಳಾಪುರ ನಗರ ವೇಗವಾಗಿ ಬೆಳೆಯುತ್ತಿದೆ. ರಾಜಧಾನಿಗೆ ಸಮೀಪ ಇರೋದ್ರಿಂದ ಇಲ್ಲಿ ವಾಸ ಮಾಡೋದಕ್ಕೆ ಬಹಳಷ್ಟು ಜನ ಇಚ್ಛೆ ಪಡ್ತಾರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಸುಮಾರು 14,000 ಖಾತೆದಾರರಿದ್ದಾರೆ. ಇದರಲ್ಲಿ 5,000 ಖಾತೆಗಳಷ್ಟೇ ನೋಂದಣಿಯಾಗಿವೆ. ಇನ್ನು ಉಳಿದಂತಹ ಖಾತೆದಾರರು ತಮ್ಮ ನಿವೇಶನ ಮನೆಗಳ ಖಾತೆ ಮಾಡಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ತಾಂತ್ರಿಕ ಕಾರಣ, ಮತ್ತೊಂದು ಕಡೆ ಸುಳ್ಳು ನೆಪಗಳನ್ನು ಹೇಳಿ ನಗರಸಭೆಯವರು ಖಾತೆ ಮಾಡಿಕೊಡಲು ಮೀನಾಮೇಷ ಎಣಿಸುತ್ತಿದ್ದು ನಗರಸಭೆಗೆ ಅಲಿದು ಜನ ಸುಸ್ತಾಗಿ ಹೋಗಿದ್ದಾರೆ. ಹಲವಾರು ವರ್ಷಗಳಿಂದ ತಮ್ಮ ಮನೆ ನಿವೇಶನಗಳಿಗೆ ಮಾಲೀಕರಾಗಲು ಕಾಯುತ್ತಿದ್ದ ಖಾತಾ ಅವಕಾಶ ಈಗ ಒದಗಿ ಬಂದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಗರ ವ್ಯಾಪ್ತಿಯಲ್ಲಿನ ಮನೆ ನಿವೇಶನ ಹಾಗೂ ಅಂಗಡಿ ಮಳಿಗೆಗಳ ಎ ಮತ್ತು ಬಿ ಖಾತಾ ಮಾಡಿಸಿಕೊಳ್ಳಲು 3 ತಿಂಗಳ ಕಾಲಾವಕಾಶ ಒದಗಿಸಿದೆ. ನಾಳೆಯಿಂದಲೇ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ನಗರಸಭಾ ಸಿಬ್ಬಂದಿಗಳ ಸಹಕಾರ ಪಡೆದು ಆಂದೋಲನ ಮಾದರಿಯಲ್ಲಿ ಏಕಕಾಲಕ್ಕೆ ಖಾತಾಗಳಿಗೆ ಅರ್ಜಿ ಸಂಗ್ರಹಿಸಲು 3 ದಿನಗಳ ಕಾಲ ಆಯಾ ವಾರ್ಡುಗಳಲ್ಲೇ ಕ್ಯಾಂಪ್ ಹಾಕಲಾಗುವುದು ಎಂದು ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ನಗರಸಭಾ ಕಮಿಷನರ್ ಮನ್ಸೂರ್ ಅಲಿ ಜಂಟಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಹಲವಾರು ವರ್ಷಗಳಿಂದ ಮನೆ ನಿವೇಶನಗಳ ಖಾತಾ ಮಾಡಿಸಿಕೊಳ್ಳಲು ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ನೀಡಿದೆ. ಇಂದಿನಿಂದ 3 ದಿನಗಳ ಕಾಲ ನಗರ ವ್ಯಾಪ್ತಿಯ ಮನೆ ನಿವೇಶನ ಖಾತಾ ಮಾಡಿಕೊಡಲು 3 ತಿಂಗಳ ಕಾಲಾವಕಾಶ ನೀಡಿ ಸರ್ಕಾರಿ ರಾಜ್ಯ ಪತ್ರ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾಕಿ ಇರುವ ಸುಮಾರು 8,000 ಖಾತಾದಾರರಿಗೆ ಅನುಕೂಲವಾಗಲಿದೆ. ನಗರಸಭೆಗೆ 5-6 ಬಾರಿ ಸುತ್ತಾಡಿ ದಲ್ಲಾಳಿಗಳಿಗೆ ಹಣ ಕೊಟ್ಟು ಖಾತೆಗಳಿಗೆ ದುಂಬಾಲು ಬೀಳುವುದು ಬೇಡ ಎಂದು ಇದೇ ತಿಂಗಳ 20ರಿಂದ 22ರವರೆಗೂ ಆಯಾ ವಾರ್ಡುಗಳಲ್ಲೇ ಖಾತಾ ಆಂದೋಲನ ಕ್ಯಾಂಪ್ ಹಾಕಲಾಗುವುದು. ಯಾವ್ಯಾವ ವಾರ್ಡಲ್ಲಿ ಎಲ್ಲಿ ಕ್ಯಾಂಪ್ ಮಾಡಲಾಗುತ್ತದೆ ಎಂದು ಮನೆ ಮನೆಗೂ ಕರಪತ್ರ ಹಾಗೂ ಬೆಳಗ್ಗೆ ಕಸ ಸಂಗ್ರಹ ಗಾಡಿಗಳಲ್ಲಿ ಪ್ರಚಾರ ಮಾಡಲಾಗುವುದು ಎಂದು ತಿಳಿಸಿದರು. ಎ ಮತ್ತು ಬಿ ಖಾತಾಗೆ ಒದಗಿಸಬೇಕಾಗಿರುವ ದಾಖಲೆಗಳು, ಕಟ್ಟಬೇಕಾಗಿರುವ ಕಂದಾಯ ವಗೈರೆ ಎಲ್ಲವನ್ನ ಕರಪತ್ರದಲ್ಲಿ ಮುದ್ರಿಸಲಾಗುವುದು. ಖಾತಾ ಮಾಡಿದ ನಂತರ ಯಾವ ಸ್ಥಳದಲ್ಲಿ ಖಾತಾ ಮಾಡಿಕೊಡಲಾಗುತ್ತೋ ಅದೇ ಜಾಗದಲ್ಲಿ ವಿತರಣೆಯೂ ಮಾಡಲಾಗುವುದು ಎಂದರು. ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಬಹಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಎ ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10ರಿಂದ 14,000 ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬಿ ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ. ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್ ಅವರು, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ ಬಿ ಖಾತಾಲ್ಲಿ ಕರಪ್ಷನ್ ನಡಿಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊಂತೀವಿ. 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ ನಗರಸಭೆ ಸ್ಟಾಫ್. ಅವ್ರು ಬಂದು ವಾರ್ಡ್ ನಂಬರ್ 1 ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು ಜನರಲ್ ಆಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಈ ಮಂತ್ 20, 21, 22 3 ದಿನ ಅವಕಾಶ ಕೊಡ್ತೀನಿ. ದಯವಿಟ್ಟು ಈ 3 ದಿನದಲ್ಲೇ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೆಟ್ 2 ದಿನದಲ್ಲಿ ಕಳಿಸ್ಕೊಡ್ತೇನೆ. ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೆಟ್ ನಾಳೆ ಅಥವಾ ನಾಳಿದ್ದಿಂದ ಹಂಚ್ತೀವಿ. ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ತಗೊಂಡ ನಂತರ ನಾವೇನು ಮಾಡ್ತೀವಿ, ಈ 90 ದಿನದಲ್ಲಿ ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ, ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ. ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು
ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರಕ್ಕೆ ಹೋಗಬೇಡಿ, ಬರೋ ಅವಶ್ಯಕತೆ ಇಲ್ಲ. ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ, 90 ಡೇಸ್ ಇದೆ, ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು 90 ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ, ಇವತ್ತು 1ನೇ ವಾರ್ಡು, 2ನೇ ವಾರ್ಡು, 20ನೇ ವಾರ್ಡು, 25ನೇ ವಾರ್ಡು, 30ನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಖಾತಾನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎ ಮತ್ತು ಬಿ ಖಾತಾ ಪಡೆಯುವುದರಿಂದ ಸಾಲ ಸೌಲಭ್ಯ, ಮತ್ತೊಬ್ಬರಿಗೆ ಮಾರಾಟ ಮಾಡುವ ಅವಕಾಶ ಸಿಗಲಿದೆ. ಎಷ್ಟೋ ವರ್ಷಗಳಿಂದ ಮನೆ ನಿವೇಶನ ಹೊಂದಿದ್ದರೂ ಮಾಲೀಕರಾಗುವ ಭಾಗ್ಯ ಸಿಕ್ಕಿರಲಿಲ್ಲ. ಅಂತವರಿಗೆ ನಮ್ಮ ಸರ್ಕಾರ ಮಾಲೀಕರಾಗುವ ಅವಕಾಶ ಕಲ್ಪಿಸಿದೆ. ಈ ಸಾಮೂಹಿಕ ಖಾತಾ ಆಂದೋಲನಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸಹಕಾರ ನೀಡಬೇಕು. ಆಯಾ ನಗರಸಭಾ ಸದಸ್ಯರು ಮುಂದೆ ಬಂದು ಆಯಾ ವಾರ್ಡಿನ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕ ಪ್ರದೀಪೇಶ್ವರ್ ಮನವಿ ಮಾಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.